ಏನ್ರಿ ಬಂದೈತಿ? 10,000 ಕೊಡ್ತೀನಿ 20,000 ಕೊಡ್ತೀನಿ ಅಂತಂದ ತಂದೆ ಮಗ ಒಪ್ಕೊಂಡ್ ಬರ್ತಿರಲ್ಲ, ಏನ್ ಬಂದೈತಿ ನಿಮಗೆಲ್ಲ? ಆಕೆ ಏನ್ ದೊಡ್ಡಿದಾನ? ಆಕೆಗೆ ಕಷ್ಟ ಎದ್ರಕತ್ತೀರಿ ನೀವು? ಏಯ್ ಬಾಯ್ ಮುಚ್ಚ ಸಾಕ. ನಿನಗೇನು ಗೊತ್ತೈತಿ? ಹೆಂಗರ ಮಾಡಿ ಅದು ರಾಕ್ಷಸಿ ಹೆಣ್ಣಿಂದ ಮೊದ್ಲು ಬೆನ್ನು ಬಿಡಿಸ್ಕೋಬೇಕಂತ ನಾನಂದ್ರ ನೀನೇನ ಅದು ನೋಡೋದು 60,000 ಕೊಡ್ತೀನಿ ಅಂದ್ರೆ ಒಪ್ಕೋವಲ್ದು, 10,000 ಕೊಡ್ತೀನಿ ಅಂದ್ರೆ ಒಪ್ಕೋವಲ್ದು. ಊರನಾರು ಹೆಂಗೂ ಕೊಡ್ತೀನಿ ಅಂದಿದ್ರಲ್ಲ, ಅವರು ಏನಾರ ಮಾಡಿ ಕೊಡ್ತಾರ, ಅವ್ರೊಂದು 10,000 ಕೊಡ್ತಾರ, ರಮೇಶ್ ಒಂದು 40,000 ಕೊಡ್ತಾನ, ನಾನೊಂದು 10,000 ಕೊಟ್ರ ಆತಂತ ನಾನು ಅನ್ಕೊಂಡೆ. ಹೆಂಗರ ಮಾಡಿ ಅದು ಬೆನ್ನಿಗೆ ಬಿದ್ದಿರ ಮೊದ್ಲು ಪೀಡಾನ ನಾನು ಅಲ್ಲೇ ಬಿಟ್ಟು ಬರ್ಬೇಕಂತ ನಾನಂದ್ರೆ ನೀನು ಬೇಕಿ ಕಲ ಬಾಯ್ ಮಾಡ್ತೀಯಲ್ಲ ನೀನು ನಾಚಿಗೇಡಿ. ಸುಮ್ ಕುಂದ್ರಿ ರೀ. ಆಕಿ ಯಾಕ್ರಿ ಕೊಡ್ಬೇಕ? ಆಕೇನ್ ಬಾಳೆ ಮಾಡಿಲ್ಲ ಬಗ್ಸಿ ಮಾಡಿಲ್ಲ, ಅದೇನ ಅಂತಾರಲ್ಲ ಹಂಗಾತ್ ನೋಡ. ಆಕಿನ ನೋಡ್ರಿ ಈಗ ಬಂದ್ಲ ಅಂದ್ರೆ ದನ ಬಡ್ದಂಗ್ ಬಡ್ದು ಹೊರಗೆ ಹಾಕನಂತ ಅಷ್ಟ. ಕರ್ಕೊಂಬರ್ಲಾಕಿ ಯಾವ ಪೊಲೀಸ್ ಬರ್ತಾನ ಯಾರು ಬರ್ತಾರ ನಾನು ನೋಡ್ತೀನಿ. ಇನ್ನೇನು ಅವಶ್ಯಕತೆ ಇಲ್ಲ ಯಾರು ಆಕಿ ಹೆದ್ರದು. ನೋಡ್ರಿ ನಡ್ರಿ ಎಲ್ಲಾರು ನಿಮ್ಮ ಕೆಲಸ ಮಾಡ್ಕೊರಿ. ಆಕಿ ಬರ್ತಾಳ ನನಗೆ ಗೊತ್ತೈತಿ, ವಾಪಸ್ ಇದ ಮನೆಗೆ ಬರ್ತಾಳ. ಆಕಿಗೆ ನಮ್ಮ ಮನ್ಯಾಗ ಬಾಳೆ ಮಾಡೋದು ಬೇಕಾಗಿಲ್ರಿ. ಆಕಿಗೆ ಏನಾರ ಮಾಡಿ ಹೆಂಗಾರ ಮಾಡಿ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ರೊಕ್ಕ ಕಕ್ಕಿಸ್ಕೊಂಡು ಹೋಗ್ಬೇಕನ್ನಕೇಕಿ. ಯವ್ವ ಯಾಕೆ ಅಷ್ಟಕ್ಕೊಂದು ಟೆನ್ಷನ್ ಮಾಡ್ಕೊಂಡು ಕುಗಿಯಾಡಕತ್ತಿದಿ? ನೋಡೋದು ಧ್ವನಿನ ಹೊಂಟೈತಿ ನಿಂದ. ಟೆನ್ಷನ್ ಆಗ್ಬಿಡ, ಕೈ ಬಿಡು. ಆಕಿ ಬಂದ್ಲಂದ್ರೆ ನಾ ಎಲ್ಲ ಮಾತಾಡ್ತೀನಿ, ನೀನೇನು ಟೆನ್ಷನ್ ಹಾಕೋಬಿಡ. ಹೋಗ್ಲಾ ಊರು ಬಾಡೆ ಎಲ್ಲ ಆಗಿರೋದ ನಿನ್ನಿಂದ. ಮತ್ತೆ ಟೆನ್ಷನ್ ಆಗ್ಬಾರ್ದಂತ. ಟೆನ್ಷನ್ ಅದು ಎಲ್ಲಿಂದ ಕಟ್ಕೊಂಬಂದಿದ್ದೇನ ಅವಳ ನೋಡೀಗ ಒಳ್ಳೆ ಬೆನ್ನಿ ಬಿದ್ದಿರ ಪಿಶಾಚಿ ಬೆನ್ನಿ ಬಿದ್ದಂಗೆ ಬಿದ್ದಾಳ ಅವಳ ಇಬ್ಬದಿಗೆ ಕೈಲಿ. ಬಂದ್ಲೋಡು ನೋಡ್ರಿ ಇಲ್ಲಿ ಬರಕತ್ತಾಳ ವಯ್ಯಾರವಾಗಿ ನಡ್ಕೊಂಡು ಮಾರಾಣಿ. ನೀ ಸುಮ್ಮನಿರು, ನಾ ಎಲ್ಲ ಮಾತಾಡ್ತೀನಿ, ನೀವು ಒಳಗೋರಿ. ಮಾಡೋದು ಏನ್ರ ಇದ್ರೆ ಕೆಲಸ ಮಾಡ್ಕೋರಿ ಎತ್ತಾಗ. ನೀವೆಲ್ಲರೂ ಸುಮ್ಮನಿರ್ರಿ, ನಾ ಮಾತಾಡ್ತೀನಿ ಆಕಿ ಜೊತೆಗೆ. ನಾ ಮಾತಾಡಿ ಏನಾರ ಹೇಳಿ ಕಳಿಸ್ತೀನಿ. ಮೊದ್ಲು ಬೀಸದೊಣ್ಣೆಯಿಂದ ತಪ್ಪಿಸ್ಕೋಬೇಕು ನಾನು. ಯಾರು ಏನು ಮಾತಾಡ್ಬೇಡ್ರಿ. ಯವ್ವ ನೀನಂತರೂ ಮಾತಾಡಬೇಡ, ನಾ ಮಾತಾಡ್ತೀನಿ, ಸುಮ್ಮನಿದ್ಬಿಡು. ಏನಾರ ಮಾಡ್ಕೊಂಡು ಹಾಳಾಗೋಗಿ ನೀನು. ನೆಮ್ಮದಿಲ್ಲಾರ್ದಂಗೆ ಮಾಡ್ಬಿಟ್ಟಿ ನೀನು. ಮಾನವಮಿ ಬಂತು, ಮನಿ ಸಾರಿಸ್ಬೇಕು, ಗಟ್ಟಕ್ಕೆ ಹಾಕ್ತೀವಿ ನಾವು. ದೇವಿ ಪುರಾಣ ಓದ್ಬೇಕು ಮನ್ಯಾಗ. ಅವು ಏನು ರೈತನ ಕಬರ್? ಹಬ್ಬ ಮನಿ ಸ್ವಚ್ಛ ಮಾಡಬೇಕು, ಈಗ ಪುರಾಣ ಓದ್ಬೇಕು, ಅವು ಏನೇನು ಇಲ್ಲ. ಬರೀ ಇಕ್ಕಿದ ಒಂದು ಸಡಗ್ರನಾಗೈತೆ ನೋಡು. ಏನಾರ ಮಾಡ್ಕೊಂಡು ಹೋಗು. ಸುಮ್ನಿರ ಮಾತಾಯಿ, ಒಂದಿಟ್ಟು ಸುಮ್ನಿರು. ಜಾಡ್ಸಿ ಓದ್ದೇನ ರಾಡೆ ನನಗ ಸುಮ್ನಿರು ಅಂತಾನ. ನೀ ಸುಮ್ಮನ ಚಂದಾಗಿ ಹೆಂಡತಿ ಜೊತೆ ಬಾಳೆ ಮಾಡ್ಕೊಂಡು ಹೋಗಿದ್ದೆಂದಿದ್ರ ಇಂಥವು ಬರ್ತಿದ್ದಿಲ್ಲ. ನಿನಗೆ ಎದಕ್ ಬೇಕಿತ್ಲ ನಡ್ದುಲಾಟನ ವೈದ್? ಯವ್ವ ನಿನ್ನ ಕೈ ಮುಗಿತೀನ ಮಾತಾಯಿ, ಸುಮ್ನಿರು. ಏನಾರ ಮಾಡಿ ಹೋಗು. ಯವ್ವ ಸಂಗೀತವ ಹೋಗವ, ಒಂದಿಟ್ಟು ಪಾನ್ಕ ಮಾಡು. ಬಿಸಿಲು ಭಾಳ ಐತಿ, ಏನ ಉತ್ರಿ ಬಿಸಿಲು ಇರಡಿ. ಇಲ್ಲಿ ನೀರು ಅನ್ಸುತ್ತ. ಹೋಗಿ ಒಂದಿಟ್ಟು ಪಾನ್ಕಾರ ಮಾಡ್ಕೊಂಬೋಗಿ ತಣ್ಣಗ. ಹ್ಞೂ ರೀ ಮಾವ್ರಿ, ಆತ್ರಿ ಮಾಡ್ಕೊಂಬರ್ತೇನೆ ರೀ. ಸಂಗೀತ ನಂಗೆ ಒಂದಿಷ್ಟು ಕುಡಿಯಕ್ಕೆ ನೀರು ತರ. ಹ್ಞೂ ರೀ ತಂದೆ. ಗೀತಾ ಏನಾಯ್ತು? ಯಾಕೆ ಡಲ್ ಅದಿ? ಏನಿಲ್ಲ ಅಲ್ರಿ, ಅಲ್ಲಿ ಬಂದು ನೋಡ್ರಿ ಆಕೆ. ಬರಲಿ ಬಿಡು, ನೀನ್ಯಾಕೆ ತಲೆ ಕೇಸ್ಕೊಂತಿ? ನಾ ಮಾತಾಡ್ತೀನಿ ಅಂತ ಹೇಳಿನಲ್ಲ, ನೀವೆಲ್ಲರೂ ಸುಮ್ಮನೆ ಇದ್ಬಿಟ್ರಿ, ನಾ ಎಲ್ಲ ಮಾತಾಡ್ತೀನಿ. ಯಾಕೆ ಬಂದಿ ನಮ್ಮ ಮನೆಗೆ? ಗಂಡ ಎಲ್ಲಿರ್ತಾನ ಹೆಂಡತಿ ಅಲ್ಲಿರ್ಬೇಕಾಗಿರೋದು ಹೆಂಡತಿ ಧರ್ಮ ಐತಿ, ಅದಕ್ಕೆ ಬಂದೀನಿ. ಏನ ಗಂಡ? ಹೋಗು, ನಿನ್ನ ಗಂಡ ಎಲ್ಲದನ ಅಲ್ಲಿದು. ನಿನ್ನ ಮಗ ದವಾಖಾನೆಗೆ ಅದನ, ನಿನ್ನ ಗಂಡ ಯಾವ ಬಾರನೆ ಕುಡಿದು ಬಿದ್ದು ಗಟರದಾಗ ಓಡಾಡಕತ್ತಾನ. ಹೋಗಿ ನೋಡು. ಇಲ್ಲಿ ಯಾಕೆ ಬಂದಿ? ರಮೇಶ್ ಏನು ಹಿಂಗೆ ಹೇಳ್ತೀರಿ? ಯಾಕ ಎಲ್ಲ ಮರ್ತೋಗೈತ ನಿಮ್ಗೆ? ಹಳೇದ ಮರ್ತೋಗಿದ್ರೆ ನಿಮ್ಗೆ ನೆನಪು ಮಾಡ್ಬೇಕಂತನ ಬಂದಿ ನಾನು. ಮರ್ತೋಗಿರಿ ನೆನಪು ಮಾಡ್ಲಾ? ನಿನ್ನ ಬಾಯಾಗರ ಊರನ ಸಗಣಿ ಹಾಕ್ಲಿ, ಅದೇನು ನೆನಪು ಮಾಡ್ತೀಯಾ? ಬಿಡಾಡಿ, ಹಳೆ ಬಿಡಾಡಿ ನಾ ವೈದ್ ಮಕಕ್ಕೆ ತೆಗೆದು ಕೊಟ್ಟನಂದ್ರೆ ಇಲ್ಲಿ ಮಕ ಹನುಮಪ್ಪನ ಮಕ ಆಗ್ಬೇಕದ. ನಡಿ ಮೊದ್ಲ ಮನೆಯಿಂದ ಹೊರಗೆ ನಡಿಯ, ಹರಕಟ್ಟಿ ಊರು ಹಾಲು ಕಟ್ಟಿ. ಮುದುಕಿ ಹಳೆ ಮುದೋಡಿ, ಬಾಯ ಮುಚ್ಕೊಂಡು ಸುಮ್ಮನಿದ್ದಿ ಸರಿ ಹೋತು. ಇಲ್ಲ ಅಂದ್ರೆ ಮತ್ತೆ ಇವತ್ತು ಏನಾಗತ್ತನ ಗೊತ್ತಿಲ್ಲ. ನಾನು ಹೋಗ್ಲಿ ಬಿಡು ಯಾರಿಗೂ ದೊಡ್ಡವರು ಸಣ್ಣವರು ಅಂತ ಮಾತಾಡಬಾರ್ದಂದ್ರ ಭಾಳ ಆತ್ ನಿಂದು. ನಾನು ಮಾತಾಡ್ತೀನಿ, ಎಲ್ಲರೂ ಕೇಳಿಸ್ಕೊಳ್ರಿ. ಸ್ಪೆಷಲಿ ನೀನು ರಮೇಶ, ನೀ ಕೇಳಿಸ್ಕೊ. ಏನ ನಮ್ಮೋಗ ಮುದುಕಿಂತೀಯ ನಿನ್ನ? ಇಳಿಸ್ಕೈ ಸಾಕು. ನನಗೂ ವಾಪಸ್ ಕೈ ಎತ್ತಕ್ಕೆ ಬರುತ್ತಾ? ನನಗೂ ಶಕ್ತಿ ಕೊಟ್ಟ ದೇವ್ರು. ನಾನು ಹೊಡಿಬಲ್ಲೆ ರಮೇಶ. ಇಷ್ಟು ಧೈರ್ಯ ಬಂದ್ಬಿಡುತ್ತ ನಿನಗ? ಇಷ್ಟು ಧೈರ್ಯ ಬಂತ ನಿನಗ? ಬಿಡ ನನ್ನ ಕೈನ. ನೀ ಕೈ ಇಳಿಸು, ನಾನು ಇಳಿಸ್ತೇನೆ. ನಾನು ಮಾತಾಡಕ್ಕೆ ಬಂದೀನಿ. ಮಾತಾಡಿ 2 ನಿಮಿಷ ಮಾತಾಡಿ ನಾನು ಹೋಗ್ತೀನಿ. ಆಮೇಲೆ ನನ್ನ ಮನೆಯಾಗ ಇಟ್ಕೋತೀಯೋ ಹೊರಗೆ ಕಳಿಸ್ತೀಯೋ ಅದು ನಿನಗ ಬಿಟ್ಟಿರೋದು. ಮರ್ಯಾದಿಂದ ಕೈ ಇಳಿಸು, ನೀನು ಕೈ ಬಿಡ್ತೀನಿ.
ನೀನು ಚಂದ ಮಾಡಲಿ, ನೀನು ಹೋಗುದು ಹುಡ್ಗಿ ಉಣ್ಲಿ, ನೀನು ಉಂಟುಂಟ್ಲೆ ತೊಗೊಂಡೋಗಿ ಇಟ್ಟು ಬರಲಿ, ನಿನ್ನ ನನಗೆ ಸುಡುಗಾಡ್ನ್ಯಾಗ ನನಗೆ ಮುದಿಕಿಂತೀಯ ಲೆಚ್ಚಿನಲ್ಲಿ ನನಗೆ ಮುದಿಕಿಂತೀಯ? ನಿನ್ನ ಸೊಟ್ಟಿನ ಒಯ್ದು ನಿನ್ನಂಗೆ ನಾಟಕ ಮಾಡ್ಕೊಂಡು ನಾನೇನು ಯಾರ್ದ್ರಿ ಹೆರ ಮನೆಗೆ ಹೆರ್ದು ತಿನ್ನಕ್ಕೆ ಹೋಗಿ ನನ್ನಲ್ಲೇ ನಿನಗೆ ಬಿಡಾಡಿ ಊರು ಬಿಡಾಡಿ ನನಗೆ ಮುದಿಕಿಂತೀಯ? ನಿನಗೆ ಲೋಫರ್, ಹಳೆ ಲೋಫರ್ ಮುಂಡೆ, ನಿನಗೆ ಬಾಯಿ ಮುಚ್ಚು ಅಂತ ಹೇಳಿ ನೀ ಮುದುಕಿ. ನಾನು ಅಡ್ಡಾಡಿ ಮಾತಾಡ್ಬೇಡ, ಈಗ ಮುದಿಕೆಂದಿನಿ. ನೀನೇನಾರ ಇನ್ನು ಕೆಟ್ಟದಾಗ ನನಗೆ ಬೈದಿ, ನನಗೂ ನಾಲಿಗೆ ಐತಿ, ನಾನು ವಾಪಸ್ ಬೈಬಲ್ಲೆ. ಬಾಯಿ ಮುಚ್ಕೊಂಡು ಕೂತ್ಕೋ. ನಾ ಹೇಳಿಲ್ಲ ಮಾತಾಡಕ್ಕೆ ಬಂದೀನಿ, ಮಾತಾಡ್ತೀನಿ. ಏಯ್ ಯಾಕ ಮರ್ತೋಗೈತೆ ನಿನಗ? ಮರ್ತೋಗೈತಿ ನೆನಪಿಸ್ಬೇಕೇನ? ಕೊಡ್ಲೇನ ಇನ್ನೊಂದೆರಡು? ಏನಿಲ್ಲ, ಈ ಸರಿ ರುಂಡಾನ ಹಾಚ್ಬಿಡ್ತೀನಿ. ಅಯ್ಯೋ ಬಾರ ನನ್ನ ರಾಜ್ಕುಮಾರ್ ಬಾ. ನಾನು ಮೇಕಿದು ಇಲ್ಲಾಂದ್ರೆ ಗೋಳಿದು ರುಂಡ ನೋಡು ಚಂಡಾಡ್ಬಿಡುವಂತೆ ಅಂತ ಬಾ. ನೀ ಗಂಡ್ಸಾಗಿದ್ರ ನನ್ನ ಮುಟ್ಟಿ ನೋಡಲೋ ಸುರೇಶ, ಮುಟ್ಟಿ ನೋಡು. ಯಾರು ರುಂಡಾನ ಚಂಡಾಡ್ತಾರಂತ ನಾನು ನೋಡ್ತೀನಿ. ಏನೋ ಹೋಗ್ಲಿ ಪಾಪ, ಹಳ್ಳಿ ಜನ ಸುಮ್ಮನೆ ಇರೋಣ ಅಂತ ಸುಮ್ಮನಿದ್ರ ಈಗೂ ನೀನೆಲ್ಲ ಅಂದಿದ್ದು ಅನ್ಸ್ಕೊಂಡು ಕುತ್ಕೊಳಕ ನಾನೇನು ಹುಚ್ಚಲ್ಲ. ಏನ ಚಂಡಾಡ್ತಾನಂತ ಮುಟ್ಟು ಗಂಡ್ಸಾಗಿದ್ರ ಹೌದಂತೀನಿ. ಅಣ್ಣ ನೀ ಸುಮ್ಮನೆ ಕೂತ್ಕೋ, ನೀ ಮಾತಾಡ. ಅದೇನು ಮಾತಾಡ್ತಾಳ ನಾವು ಕೇಳೋಣ. ಹೇಳು, ಅದೇನು ಹೇಳಕ್ಕೆ ಬಂದಿದ್ದಿ? ತಗೋ ಕೈ ಬಿಡ್ತೀವಿ ನೋಡು. ಒಳ್ಳೇದಾಯ್ತು. ಇಲ್ಲ ಅನ್ಯಾಯವಾಗಿ ಇಡೀ ಮನೆಯ ಮಂದಿನೂ ನನ್ನ ಕೈಯಾಗ ಶೀತು ಅನಿಸ್ಕೋತೀರ ಅಷ್ಟ. ಅದೇನ ಬೊಗಳ್ತೀನಿ ಅಂದಲ್ಲ, ಅದನ್ನು ಬೊಗಳಿ ಸಾಯಿ. ಅದೇನಂತ ಬೊಗಳು ಮೊದ್ಲು ಬೊಗಳಿ ಇಲ್ಲಿಂದ ಹಿಂದೆ ನೋಡ್ಲಾರ್ದಂಗೆ ತೊಲಗಿ ಸಾಯಿ. ಬೊಗಳ್ತೀನಿ, ಚೆನ್ನಾಗೇ ಬೊಗಳ್ತೀನಿ. ಯಾಕಂದ್ರೆ ನೀನು ದುಡ್ದು ನಂಗೆ ತಂದು ಕೊಟ್ಟಿಯಲ್ಲ, ಅದಕ್ಕೆ ನಾನು ಬೊಗಳ್ಬೇಕಾಗಿದ್ದೆ. ಬೇರೆ ಮಾತೆಲ್ಲ ಬೇಡ ಮೋನಿಕಾ, ಅದೇನು ವಿಷಯ ಹೇಳಿ, ಹಿಂದೆ ನೋಡ್ಲಾರ್ದಂಗೆ ಹೋಗು. ಅಯ್ಯೋ ಇರಪ್ಪ ನನ್ನ ರಾಜ, ಇರು ಸುಬ್ಬ, ಮುದ್ದು ಇಂತಿ ಸುಬ್ಬ, ಇರು. ಯಾಕೆ ಅಷ್ಟು ಅವಸರ ಮಾಡ್ತಿದ್ದಿ? ಕೇಳಿಸ್ಕೊ. ಅದೇನದು ನಿನಗೆ ತಲೆನೋವು, ನಿನಗೆ ಹೊಟ್ಟೆ ನೋವು. ನಾನು ಮನ್ಯಾಗ ಎರಡನೇ ಮಗ, ಮೊದಲೇ ಮಗಗಿರಷ್ಟು ಪ್ರೀತಿ ನಮ್ಮ ಮನ್ಯಾಗ ನನಗೆ ಯಾರೂ ಮಾಡಲ್ಲ. ನಾನು ಮನ್ಯಾಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನನ್ನ ಹೆಂಡತಿ ಅಂದರೆ ನಂಗೆ ಒಂಚೂರು ಇಷ್ಟ ಇಲ್ಲ. ನನ್ನ ಹೆಂಡತಿ ಜೊತೆಗೆ ನನಗೆ ಬಲವಂತವಾಗಿ ಮದ್ವೆ ಮಾಡ್ಯಾರ. ನಮ್ಮವ್ವ ನನ್ನ ಒಂಚೂರು ಪ್ರೀತಿ ಮಾಡಲ್ಲ. ನಮ್ಮಪ್ಪ ಅಂತರೂ ಸಣ್ಣದಿದ್ದಾಗಿದ್ದ ನಂಗೆ ಹೊಡೆದು ಬಡ್ದು ನಾನು ಬೆಳೆಸ್ಯಾರ. ನಾನಂದ್ರೆ ಯಾರಿಗೂ ನಮ್ಮ ಮನೆಗೆ ಇಷ್ಟ ಇಲ್ಲ. ಆಮೇಲೆ ನಮ್ಮ ಅತ್ತಿಗೆಮ್ಮ ಅಂತರೂ ಮನುಷ್ಯಲೇ ಅಲ್ಲ, ರಾಕ್ಷಸಿ. ಮನ್ಯಾಗ ಅಡುಗೆ ಮಾಡಿದ್ರೆ ನನಗೆ ಉಳಿಸಲ್ಲ, ಎಲ್ಲ ಆಕಿ ಗಂಡ ತಿಂದು ಮುಗಿಸ್ಬಿಡ್ತಾರ. ಅದಕ್ಕೆ ನಮ್ಮವ್ವ ನಮ್ಮಪ್ಪನೂ ಸಪೋರ್ಟು ಅಂತ ಯಾರು ಹೇಳ್ತಿದ್ದಪ್ಪ ರಾಜ್ಕುಮಾರ? ಇದನ್ನ ಹೇಳಕ್ಕೆ ಬಂದೇನಿ ಇಲ್ಲಿವರೆಗೂ? ಇದನ್ನ ಹೇಳಕ್ಕೆ ಬಂದು ಇದನ್ನೆಲ್ಲ ಹೇಳಿ ನನಗೆ ಹೆದರಿಸಿ ನೀನು ಮನೆಗಿರ್ತೀಯಾ? ಅಮ್ಮ ನಂಗೆ ಎಷ್ಟು ಭಯ ಆಯಿತು ಮೋನಿಕಾ. ಬೇಡಮ್ಮ, ಇನ್ನೂ ಏನು ಹೇಳೋಕೆ ಹೋಗ್ಬೇಡಮ್ಮ, ನಂಗೆ ಭಾಳ ಭಯ ಆಗುತ್ತೆ. ಮನೆಗಿದ್ದು ಬಿಡ್ತೀಯಾ? ವ್ಯಂಗ್ಯವಾಗಿ ಮಾತಾಡ್ಬೇಡ ಚಿನ್ನ, ವ್ಯಂಗ್ಯವಾಗಿ ಮಾತಾಡ್ಬೇಡ. ಅದ ಈ ಥರ ಎಲ್ಲ ನನ್ನ ಮುಂದೆ ಹೇಳಿ ಆವಾಗ ಇವಾಗ 10,000, 20,000, 30,000. ಆಮೇಲೆ ಇರು ಇನ್ನೊಂದು ವಿಷಯ ಮರ್ತೆ ಮೋನಿಕಾ, ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಿಲ್ಲ ಚಿನ್ನ. ನಾನು ನೀನು ಮೈಸೂರಿಗೆ ಹೋಗೋಣ, ನಾನು ನೀನು ಊಟಿಗೆ ಹೋಗೋಣ, ನಾನು ನೀನು ಗೋವಾಕ್ಕೆ ಹೋಗೋಣ, ನಾನು ನೀನು ಮನಾಲಿಗೆ ಹೋಗೋಣ ಅಂಥೇಳಿ ಟಿಕೆಟ್ ಬುಕ್ ಮಾಡಿಸ್ತೀನಿ ಅಂಥೇಳಿ 50,000, 60,000, 20,000. ಆಮೇಲೆ ಅದೇನು ನಿಮ್ಮ ತಾಯಿಗೇನೋ ಆಪ್ರೇಷನ್ ಮಾಡಿಸ್ಬೇಕು, ಅದೇನೇನೋ ಆಗೈತೆ ಅಂತೇಳಿ ಒಂದು ಸರಿ 2 ಲಕ್ಷ ಇಸ್ಕೊಂಡಿದ್ದೆ. ಆಮೇಲೆ ಅದು ಯಾವುದೋ ಯಾರಿಗೋ ನಡುಕಾಗಿ ಸಾಲ ಕೊಡಿಸಿದ್ದೆ, ಅದೇನೇನೋ ಆಯಿತು ಅಂತ ಹೇಳಿ ಅವಾಗೊಂದು 2 ಲಕ್ಷ ಇಸ್ಕೊಂಡಿದ್ದೆ. ಆಮೇಲೆ ಯಾವುದೋ ಸೈಟಿಗೆ ದುಡ್ಡು ಹಾಕೀನಿ, ಅದಕ್ಕೊಂದಿಷ್ಟು ದುಡ್ಡು ಕಡಿಮೆ ಬಿದ್ದೈತೆ ಮೋನಿಕಾ. ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ ಮೋನಿಕಾ, ಒಂಚೂರು ದುಡ್ಡಿದ್ರು ಕೊಡು ಅಂತೇಳಿ. ನಾನು ದುಡ್ಡು ಬೇರೆ ಅಲ್ಲ, ನೀನು ದುಡ್ಡು ಬೇರೆ ಇಲ್ಲ ಚಿನ್ನ ಅಂಥೇಳಿ ಆವಾಗ ಒಂದು 2-3 ಲಕ್ಷ ಇಸ್ಕೊಂಡಿದ್ದೆ. ಏನಿಲ್ಲ ಅಂದರೂ ನೀ ನನಗೆ ಒಂದು 7-8 ಲಕ್ಷ ಅಂತೂ ಕೊಡಬೇಕಪ್ಪ. 7-8 ಲಕ್ಷಕ್ಕೆ ಬಡ್ಡಿ ಬೇಡ, ನನಗೇನು ಅಷ್ಟು ಆಸೆ ಇಲ್ಲ. ಒಂದು ಕೆಲಸ ಮಾಡು, ನಂದು 8 ಲಕ್ಷ ಕೊಟ್ಬಿಡು ರೌಂಡ್ ಫಿಗರು. ಈ 10,000, 20,000, 1,000, 2,000 ಅದ್ರ ಲೆಕ್ಕನೂ ಇಟ್ಟಿಲ್ಲ ನಾನು. ನೀ ದೊಡ್ಡದು ಇಸ್ಕೊಂಡಿದ್ದಲ್ಲಪ್ಪ 2 ಲಕ್ಷ 3 ಲಕ್ಷ, ಅದನ್ನು ಕೊಟ್ಬಿಡು. ಇವಾಗ ಹಿಂಗೆ ಕೊಡು ಬಲಗೈಯಾಗ, ನಾನು ತಿರುಗಿ ನೋಡ್ದಂಗೆ ಹೋಗ್ಬಿಡ್ತೀನಿ ಅಷ್ಟೆ. ಅಲ್ಲಿವರೆಗೂ
ನಾನು ನಿನ್ನ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಚಿನ್ನ. ಲಾ ರಮೇಶ, ಏನು ಹೇಳಕತ್ತಾಳ ಈಕಿ? ಅಲ್ಲೇ ಅಂದ್ಲು ಪಂಚರ ಮುಂದ ನಾನೇನೋ ಸುಳ್ಳು ಬೊಗಳ್ತಾಳಂತ ನಾ ಮಾಡೀನಿ, ಇಲ್ಲೂ ಬಂದು ಅದನ್ನ ಬೊಗಳ್ತಾಳಲ್ಲೋ. ಏನ್ಲೋ ಇದು ರಮೇಶ? ನೋಡು, ನಿಂತ ಕಾಲ ಮೇಲೆ 8 ಲಕ್ಷ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಬೇಕು ನಾನು? ಆಮೇಲೆ ಅಷ್ಟಕ್ಕೂ ನೀ ನಂಗೆ ದುಡ್ಡು ಕೊಟ್ಟಿಯಾ? ಯಾವ ದುಡ್ಡು? ಯಾವಾಗ ಕೊಟ್ಟಿ ನೀನು? ಅಯ್ಯೋ ಚಿನ್ನ ಚಿನ್ನ, ನಾನು ಹುಚ್ಚಿ ಅಲ್ಲ ಕಣಪ್ಪ, ಹುಚ್ಚಿ ಅಲ್ಲ ನಾನು. ನೀನೆಲ್ಲ ಇಸ್ಕೊಂಡಿಯಲ್ಲ ನನ್ನ ಹತ್ರ ದುಡ್ಡ, ಅದೆಲ್ಲ ನಾನು ನಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿರೋದು ಬ್ಯಾಂಕಿಂದ. IMPS ಆಮೇಲೆ ನೆಟ್ ಬ್ಯಾಂಕಿಂಗು, ಅದಕ್ಕೆಲ್ಲದಕ್ಕೂ ದಾಖಲೆ ಐತಿ ಚಿನ್ನ. ನೀನೇನಾದ್ರು ಕಂಪ್ಲೇಂಟ್ ಕೊಡು, ನಾನು ವಾಪಸ್ ನಿನ್ನ ಮೇಲೇ ಫ್ರಾಡ್ ಕಂಪ್ಲೇಂಟ್ ಕೊಡ್ತೀನಿ. ನಾನು ಹಿಂಗಿದ್ರು ಕೆಲಸ ಕಳ್ಕೊಂಡೀನಿ, ದಿನ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಮಾಡಿ ಬರ್ತೀನಿ. ನನ್ನ ಜೊತೆ ನೀವು ಬರುವಂತೆ ಅಂತ ಚಿನ್ನ. ನನ್ನ ಜೀವನ ಎಲ್ಲ ಹಾಳು ಮಾಡಿ ನಿನ್ನ ಜೊತೆಗೆ ಆರಾಮಾಗಿ ಹೆಂಡತಿ ಜೊತೆಗೆ ಆರಾಮಾಗಿರ್ಬೋದು ಅಂತೇಳಿ ಕನ್ನಿಸ್ಕೊಂಡಿದ್ದೇನೋ ಅಲ್ಲ? ಪಾಪ ದೊಡ್ಡ ದೊಡ್ಡ ಬಾಂಬೆ ಹಾಕಿದ್ನೇನೋ ಅಲ್ಲ? ಅನ್ನಬೋಸು ನಾ ಹೇಳಿಲ್ಲ, ಬಲಗೈಯಾಗ ರೊಕ್ಕ ಕೊಡು, ಹಿಂತಿರುಗ್ದಂಗೆ ಹೋಗ್ಬಿಡ್ತೇನೆ ಮನೆಯಿಂದ. ನಾನೀಗ ಫ್ರೆಶ್ ಆಗಬೇಕು, ಆರಾಮಾಗಿ ಮ್ಯಾಗ್ ರೂಮ್ನಾಗ ಹೋಗಿರ್ತೀನಿ. ಡಿಸ್ಟರ್ಬ್ ಮಾಡ್ಬಿಡ್ನಂಗೆ. 2-3 ದಿನ ಆಯಿತು, ಸ್ನಾನನೂ ಮಾಡಿಲ್ಲ, ಚೆಂದಾಗಿ ನಿದ್ದೆನೂ ಮಾಡಿಲ್ಲ.